ಇನ್ನು ಬೆಂಗಳೂರಲ್ಲಿ ಏನೇನೋ ಕಥೆ ನಡೀತಾ ಇರುತ್ತೆ. ಆದರೆ ಇದು ಒಂದು ಮದುವೆ ಕಥೆ. ಏನಿದು ಒಂದು ಮದುವೆ ಕಥೆ? ಆ ಒಂದು ಮದುವೆ ಕಥೆಯಲ್ಲಿ ನವಜೋಡಿಗೆ ಸಂಕಷ್ಟ ಎದುರಾಗಿದೆ. ಬೆಂಗಳೂರಿನಲ್ಲಿ ಪ್ರತಿನಿತ್ಯ ನಡೆಯುವಂತ ಹಲವಾರು ಕಥೆಗಳಲ್ಲಿ ಇದು ಒಂದು ಮದುವೆಯ ಕಥೆ. ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡ್ ಅನ್ನ ನಂಬಿ ಮದುವೆ ಆದವರಿಗೆ ಈಗ ಕಷ್ಟ ಎದುರಾಗಿದೆ. ಶಾಲೆಯ ದಾಖಲೆಯಲ್ಲಿ ಮೇಜರ್ ಅಂತ ಇದೆ, ಬರ್ತ್ ಸರ್ಟಿಫಿಕೇಟ್ ನೋಡಿದ್ರೆ ಮೈನರ್. ಪ್ರೀತಿಸಿ ವಿವಾಹವಾಗಿದ್ದ ಜೋಡಿಗೆ ವಯಸ್ಸಿನ ಸಂಕಷ್ಟ ಎದುರಾಗಿದೆ. ಕಳೆದ ಸೋಮವಾರ ಮದುವೆಯಾಗಿದ್ರು ಒಬ್ಬ ಯುವಕ ಹಾಗೂ ಯುವತಿ. ಮಾರ್ಕ್ಸ್ ಕಾರ್ಡ್, ಆಧಾರ್ ಕಾರ್ಡ್ ನೋಡಿ ಪ್ರೇಮಿಗಳಿಬ್ರು ಮದುವೆಯಾಗಿದ್ರು. ನಾವು ಮೈನರ ಮೇಜರ ಅಂತ ಚೆಕ್ ಮಾಡಿಕೊಂಡು ಈಗ ಹುಡುಗಿ ಮನೆಯವರು ಮೈನರ್ ಅಂತ ಹೇಳಿ ದೂರನ್ನ ದಾಖಲಿಸಿದ್ದಾರೆ. ಯಲಹಂಕ ನ್ಯೂ ಟೌನ್ ಪೊಲೀಸ್ ಠಾಣೆಯಲ್ಲಿ ಹುಡುಗಿಯ ಚಿಕ್ಕಪ್ಪ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೋಡಿ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಇಬ್ರು ಹೋಗಿ ಮದುವೆ ಆಗಿರುವಂತಹ ದೃಶ್ಯ. ಕಳೆದ ಸೋಮವಾರ ಅಷ್ಟೇ ಮದುವೆ ಆಗಿದ್ದಾರೆ. ಈಗ ಹುಡುಗಿ ಮನೆಯವರು ಹೋಗಿ ನಮ್ಮ ಹುಡುಗಿ ಇನ್ನು ಮೈನರು ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಶಾಲೆಯ ದಾಖಲೆ ನೋಡಿದಾಗ ಆಕೆ ಮೇಜರು, ಬರ್ತ್ ಸರ್ಟಿಫಿಕೇಟ್ನಲ್ಲಿ ನೋಡಿದ್ರೆ ವಯಸ್ಸು ತಗೊಂಡ್ರೆ ಇನ್ನು ಮೈನರು. ಇದು ಏನು ಸಮಸ್ಯೆ ಆಗಿದೆ, ಏನು ಎತ್ತ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕು. ಇನ್ನು ಕಳೆದ 4 ವರ್ಷಗಳಿಂದ ಇಬ್ರು ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು ಅನ್ನುವಂತಹ ಮಾಹಿತಿ ಕೂಡ ಇದೆ. ಲಾಸ್ಟ್ 4 years ಇಬ್ರು ಪ್ರೀತಿಸ್ತಾ ಇದ್ರು ಅಂತ. ತಂದೆ ತೀರಿ ಹೋದ ಹಿನ್ನೆಲೆ ಬಳ್ಳಾರಿಗೆ ಆ ಯುವಕ ಹೋಗಿದ್ದ. ಬಳ್ಳಾರಿಯಲ್ಲಿ ಮಾಜಿ ಸಚಿವ ರಾಮುಲು ಅವರ ಮನೆಯಲ್ಲೇ ಸಂಧಾನ ಆಗಿತ್ತಂತೆ. ಈ ವೇಳೆ ನೀನೇನಾದ್ರೂ ಬಂದಿಲ್ಲ ಅಂದ್ರೆ ನಾನು ಸತ್ತು ಹೋಗ್ತೀನಿ ಅಂತ ಆ ಹುಡುಗಿ ಬೆದರಿಸಿದ್ಲು. ಅಂತಿಮ ವರ್ಷದ BCom ಓದ್ತಾ ಇದ್ಲ ಅಂತ ಹುಡುಗಿ ಜೊತೆಗೆ ಈ ಹುಡುಗ ಮದುವೆ ಆಗ್ತಾನೆ. ನೋಡಿ, ಬಳ್ಳಾರಿಗೆ ಹೋಗ್ತಾನೆ ಆ ಹುಡುಗ ತನ್ನ ತಂದೆ ತೀರೋದ ಮೇಲೆ. ಅಲ್ಲಿ ರಾಮುಲು ಅವ್ರ ಮನೆಯಲ್ಲಿ ಸಂಧಾನ ಎಲ್ಲ ನಡೆಯುತ್ತಂತೆ. ಆ ಸಂದರ್ಭದಲ್ಲಿ ನೀನೇನಾದ್ರೂ ಬರ್ದೇ ಹೋದ್ರೆ ನಾನು ಸತ್ತು ಹೋಗ್ತೀನಿ ಅಂತ ಆ ಹುಡುಗಿ ಬೆದರಿಸಿರ್ತಾಳೆ. ಫೈನಲ್ ಇಯರ್ BCom ಓದ್ತಾ ಇದ್ಲಂತೆ. ಆ ಹುಡುಗಿ ಜೊತೆಗೆ ಮದುವೆ ಆಗಿದೆ. ಆ ಹುಡುಗಿಯ 10th ಮಾರ್ಕ್ಸ್ ಕಾರ್ಡ್ ಅನ್ನ ನೀವು ನೋಡ್ಬೋದು. ಬಟ್ ಆದರೆ ಇದು ನಕಲಿ ದಾಖಲೆಗಳು. ಇನ್ನು ಆ ಹುಡುಗಿ ಚಿಕ್ಕಪ್ಪ ಬೆಂಗಳೂರಲ್ಲಿ ತಹಶೀಲ್ದಾರ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಇದೆಲ್ಲವೂ ಕೂಡ ನಕಲಿ ದಾಖಲೆಗಳು, ಯಾವುದೂ ಒರಿಜಿನಲ್ ಅಲ್ಲ. ಹುಡುಗಿಯ ಚಿಕ್ಕಪ್ಪ ಬೆಂಗಳೂರಲ್ಲಿ ತಹಶೀಲ್ದಾರ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಪ್ರಭಾವವನ್ನ ಬಳಸಿಕೊಂಡು ದೂರು ಕೊಟ್ಟಿದ್ದಾರೆ ಅನ್ನುವಂಥ ಆರೋಪ ಕೂಡ ಇದೆ. ಪೊಲೀಸರು ದಾಖಲಾತಿಗಳನ್ನ ಪರಿಶೀಲನೆ ಮಾಡದೆ ಯಾರೋ ಪ್ರಭಾವ ಬೀರಿದ್ರು ಅಂತ ಕಂಪ್ಲೇಂಟ್ ತಗೊಂಡ್ಬಿಟ್ರ. ಯಲಹಂಕ ನ್ಯೂ ಟೌನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಫೈಲ್ ಆಗಿದೆ. ದಾಖಲಾತಿಗಳನ್ನ ಪರಿಶೀಲನೆ ಮಾಡದೆ ದೂರನ್ನ ದಾಖಲಿಸ್ಕೊಂಡ್ರ. ಅನೇಕ ಸಲ ಇಂಥ ಎಡವಟ್ಟುಗಳಾಗತ್ತೆ, ಆಗಿದೆ. ಯಾವ್ದಾದ್ರು ಒಂದು ಕಂಪ್ಲೇಂಟ್ ತಗೊಳ್ಬೇಕು ಅಂತಂದ್ರೆ ಡಾಕ್ಯುಮೆಂಟ್ಸ್ಗಳು ಕರೆಕ್ಟ್ ಆಗಿ ಇದೆಯಾ ಇಲ್ವಾ ಅಂತಾದ್ರು ಚೆಕ್ ಮಾಡ್ಬೇಕಾಯ್ತು, ಫ್ಯಾಕ್ಟ್ ಚೆಕ್ ಮಾಡ್ಬೇಕಾಗಿತ್ತು. ಇವಾಗ ಅವ್ರು ಏಜ್ ಇಲ್ಲ ಅಂತ ಹೇಳ್ತಿದ್ದಾರೆ ಸರ್. ಅವ್ರಿಗೆ ಅವ್ರು ಕೊಡಲ್ಲ ಅಂತ ಹೇಳ್ತಿದ್ದಾರೆ ಸರ್. ಆ ಹುಡುಗಿಗೆ ಏಜ್ ಇಲ್ಲ ಅಂತ ಸರ್. ಈ ದಾಖಲಾತಿ ನೋಡಿದ್ರಿ ಸರ್, ಏಜ್ ಎಲ್ಲ ಇದೆ ಸರ್. 19 ವರ್ಷ 1 ತಿಂಗಳು, ಇವತ್ತಿಗೆ 15 ದಿವಸ 14 ದಿವಸ ಆಗುತ್ತೆ ಸರ್. ಅವ್ರ ಚಿಕ್ಕಪ್ಪ ದುರ್ಗಾ ಪ್ರಸಾದ್ ತಹಸೀಲ್ದಾರ್ ಅಂತ ಸರ್. ಅವ್ರು ಇಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದಾರೆ ಸರ್. ಇವಾಗ ಶಾಲೆಯಲ್ಲಿ ಫಸ್ಟ್ ಸೇರಿಸಿದ್ದು ಫೇಕ್ ಅಂತ ಬರೋದಲ್ಲ ಸರ್. ಅಲ್ಲಿದ್ದೆ ಇವತ್ತಿಗೆ ಡಿಗ್ರಿ ಫೈನಲ್ ಇಯರ್ ಸರ್. ಇಲ್ಲಿ ತನಕ ಸರ್ಕಾರಕ್ಕೆ ಮೋಸ ಮಾಡ್ದಂಗಲ್ಲ ಸರ್. ಅವು ಫೇಕ್ ಆದ್ರೆ ಅವು ಫೇಕ್ ಅಲ್ಲ ಅಂತ ನಾವು ಹೇಳ್ತಿದ್ದೆ ಸರ್. ಇವಾಗ ಅವ್ರು ಏಜ್ ಇಲ್ಲ ಅಂತ ಹೇಳ್ತಿದ್ದಾರೆ ಸರ್. ಅವ್ರು ಕೊಡಲ್ಲ ಅಂತ ಹೇಳ್ತಿದ್ದಾರೆ ಸರ್. ಆ ಹುಡುಗಿಗೆ ಏಜ್ ಇಲ್ಲ ಅಂತ ಸರ್. ಈ ದಾಖಲಾತಿ ನೋಡಿದ್ರಿ ಸರ್, ಏಜ್ ಎಲ್ಲ ಇದೆ ಸರ್. 19 ವರ್ಷ 1 ತಿಂಗಳು, ಇವತ್ತಿಗೆ 15 ದಿವಸ 14 ದಿವಸ ಆಗುತ್ತೆ ಸರ್. ಅವ್ರ ಚಿಕ್ಕಪ್ಪ ದುರ್ಗಾ ಪ್ರಸಾದ್ ತಹಸೀಲ್ದಾರ್ ಅಂತ ಸರ್. ಅವ್ರು ಇಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದಾರೆ ಸರ್. ಇವಾಗ ಶಾಲೆಯಲ್ಲಿ ಫಸ್ಟ್ ಸೇರಿಸಿದ್ದು ಫೇಕ್ ಅಂತ ಬರೋದಲ್ಲ ಸರ್. ಅಲ್ಲಿದ್ದೆ ಇವತ್ತಿಗೆ ಡಿಗ್ರಿ ಫೈನಲ್ ಇಯರ್ ಸರ್. ಇಲ್ಲಿ ತನಕ ಸರ್ಕಾರಕ್ಕೆ ಮೋಸ ಮಾಡ್ದಂಗಲ್ಲ ಸರ್. ಪ್ರತಿನಿಧಿ ವೆಂಕಟೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಸಾಕಷ್ಟು ಕನ್ಫ್ಯೂಷನ್ ಇದೆ ಈ ಒಂದು ಪ್ರಕರಣದಲ್ಲಿ. ಈ ಒಂದು ಮದುವೆ ಕಥೆಯಲ್ಲಿ ತುಂಬಾನೇ ಕನ್ಫ್ಯೂಷನ್ ಇದೆ. ಒಂದ್ ಕಡೆ ಅದನ್ನ ನಕಲಿ ಅಂತ ಹೇಳ್ತಾರೆ, ಇನ್ನೊಂದ್ ಕಡೆ 10th ಮಾರ್ಕ್ಸ್ ಕಾರ್ಡ್ಗೂ ಆಧಾರ್ ಕಾರ್ಡ್ಗೂ ಆ ಹುಡುಗಿಯ ಡೇಟ್ ಆಫ್ ಬರ್ತ್ ಇಯರ್ ಅಲ್ಲಿ ತುಂಬಾ ಡಿಫ್ರೆನ್ಸ್ ಇದೆ. ಹಾಗಾಗಿ ಒಂದ್ ಕಡೆ ಮೈನರು ಒಂದ್ ಕಡೆ ಮೇಜರು ಅಂತ ಹೇಳ್ತಾ ಇದ್ದಾರೆ. ಇದೇನ್ ನಕಲಿ ದಾಖಲೆಗಳ ಅಥವಾ ನಕಲಿ ಅದು ಒರಿಜಿನಲ್ ಅಲ್ಲೇ ಡಿಫ್ರೆನ್ಸ್ ಇದೆಯಾ, ಹೇಗೆ? ಸಿಂಧೂರ, ಈ ಯುವತಿ ಮತ್ತು ಯುವಕ ಕೂಡ ದೂರದ ಸಂಬಂಧಿಗಳು. ಆಕೆ ಬೆಂಗಳೂರಿನ ಖಾಸಗಿ ಕಾಲೇಜಲ್ಲಿ ಫೈನಲ್ ಇಯರ್ BCom ಓದ್ತಾ ಇದ್ರೆ, ಹುಡುಗ ಊರಲ್ಲೇ ಕೃಷಿ ಕೆಲಸವನ್ನ ಮಾಡ್ಕೊಂಡಿರ್ತಾನೆ. ಆ ಸಂದರ್ಭದಲ್ಲಿ ಬೆಂಗಳೂರಿಗೂ ಕೂಡ ಬಂದು ಸಾಕಷ್ಟು ಬಾರಿ ಭೇಟಿಯಾಗಿ ಹೋಗಿರ್ತಾರೆ. ಹೀಗೆ ಇರ್ಬೇಕಾದ್ರೆ ಅವ್ರ ತಂದೆ ಒಬ್ರು ಮರಣ ಹೋದಂತ ಸಂದರ್ಭದಲ್ಲಿ ಆತ ಒಂದು 10-15 ದಿನಗಳ ಕಾಲ ಅಲ್ಲೇ ಇರ್ತಾರೆ. ಆಗ ಯುವತಿ ಕೂಡ ಮದ್ವೆ ಆಗ್ಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾರೆ. ಊರಿಗೆ ಹೋಗಿ ಆತನ ಮನೆ ಹತ್ರ ಕೂಡ ವಿಚಾರವನ್ನ ತಿಳಿಸ್ತಾರೆ. ಆದ್ರೆ ಈ ಯುವತಿಗೂ ಕೂಡ ಪೋಷಕರು ಇರೋದಿಲ್ಲ, ಇನ್ನು ಆ ಹುಡುಗನಿಗೂ ಕೂಡ ತಂದೆ ಇಲ್ಲ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಆ ಸಂದರ್ಭದಲ್ಲಿ ಈ ಒಂದು ವಿಚಾರವನ್ನ ರಾಜಿ ಪಂಚಾಯಿತಿ ಮಾಡೋದಕ್ಕೆ
ಮಾಜಿ ಸಚಿವ ಶ್ರೀರಾಮುಲು ಅವರ ಮನೆಗೆ ಹೋಗಿ ಒಂದು ಮೀಟಿಂಗ್ ಅನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಕೂಡ ಇವತ್ತಿಗೆ ಸದ್ಯಕ್ಕೆ ಆ ತಂಟೆಗೆ ಹೋಗ್ಬೇಡ, ಓದ್ಲಿ, ಅದಾದ್ಮೇಲೆ ಮದುವೆ ಮಾಡಿಸ್ತೀವಿ ಅಂತ ಹೇಳಿ ಅವರು ರಾಜಿ ಸಂಧಾನವನ್ನ ಮಾಡಿ ಕಳಿಸಿರ್ತಾರೆ. ಅದರಂತೆ ಕೂಡ ಅವಿಕ ಇರ್ತಾನೆ. ಆದ್ರೆ ಇವತ್ತು ಎಲ್ಲೋ ಒಂದ್ ಕಡೆ ತನ್ನಿಂದ ದೂರ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ಕಾರಣಕ್ಕೆ ಆತ ನನ್ನ ಫೋನ್ ಮಾಡಿ ನೀನ್ ಬರ್ದೇ ಇದ್ರೆ ನಾನು ಆತ್ಮಹತ್ಯೆನ ಮಾಡ್ಕೊಳ್ತೇನೆ, ನೀನ್ ಇಲ್ಲ ಅಂದ್ರೆ ನಾನು ಬದುಕಕ್ ಆಗಲ್ಲ ಅಂತ ಹೇಳಿ ಆತನಿಗೆ ಭಯ ಹೆಚ್ಚಿಸ್ತಾಳೆ. ಆ ಸಂದರ್ಭದಲ್ಲಿ ಆತ ಬೇರೆ ದಾರಿ ಇಲ್ಲದೆ ಬಂದು ದೇವಸ್ಥಾನದ ಮುಂದೆ ವಿವಾಹ ಹೋಗ್ತಾರೆ. ಕಳೆದ ಸೋಮವಾರ ಮದುವೆ ಆದ ನಂತರ ಈ ಫೋಟೋಗಳು ಮತ್ತೆ ಮದುವೆ ಆಗಿರುವಂತ ವಿಡಿಯೋ ಕೂಡ ಅವರ ಮನೆಯವರಿಗೆ ತಲುಪಿದಂತ ಸಂದರ್ಭದಲ್ಲಿ ಯುವತಿಯ ಚಿಕ್ಕಪ್ಪ ಇಲ್ಲಿ ಒಂದು ತಹಶೀಲ್ದಾರ್ ಆಗಿದ್ದಾರೆ ಅಂತ ಹೇಳಿ ತಿಳಿಯುತ್ತೆ. ಆತ ಒಂದು ಪ್ರಭಾವವನ್ನು ಬಳಸ್ಕೊಂಡು, ಅಂದ್ರೆ ಈ ವಿವಾಹ ಹೋಗೋದಕ್ಕೂ ಮುಂಚೆ ಕೂಡ ಇವರು ಆಕೆ ಬಳಿ ಇದ್ದಂತ ಆಧಾರ್ ಕಾರ್ಡ್ ಮತ್ತು ಮಾರ್ಕ್ಸ್ ಕಾರ್ಡ್ ಹಾಗೂ ಈ ಶಾಲಾ ದಾಖಲಾತಿಗಳೇನಿದೆ ಅದರ ಪ್ರಕಾರ ಆಕೆ ಮೇಜರ್ ಆಗಿದ್ದಾಳೆ. 19 ವರ್ಷ 4 ತಿಂಗಳು 15 ದಿನ ಆಗಿದೆ. ಆ ಹಿನ್ನೆಲೆಯಲ್ಲಿ ಮದುವೆ ಕೂಡ ಆಗಿದ್ದಾರೆ. ಆದ್ರೆ ಈ ಎಲ್ಲಾ ದಾಖಲಾತಿಗಳನ್ನ ಬದಿಗೊಟ್ಟು ಅವರ ತಂದೆ, ಅವರ ಚಿಕ್ಕಪ್ಪ ಏನಿದ್ದಾರೆ, ಆಕೆ ಜನನವಾದಂತ ಸಂದರ್ಭದಲ್ಲಿ ಭಾಗ್ಯಲಕ್ಷ್ಮಿ ಬಾಂಡ್ ಅಂತ ಏನ್ ಮಾಡ್ತಿದ್ದಾರೆ, ಆ ಒಂದು ಬಾಂಡ್ನ ಆಧಾರದ ಮೇಲೆ ಆಗಿ ಆಕೆಗೆ ಶಾಲೆಗೆ ಸೇರಿಸಿದ್ದು. ಅಂದ್ರೆ ಶಾಲೆಗೆ ಸೇರಿಸ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ 1 ವರ್ಷ ನಾವು ಹೆಚ್ಚಾಗಿ ಕೊಟ್ಟಿದ್ದೀವಿ ಅಂತ ಹೇಳಿ ಆ ಒಂದು ದಾಖಲೆಯನ್ನ ಈಗ ಮುಂದಿಟ್ಟು ಪೋಕ್ಸೋ ಕೇಸನ್ನ ಈಗ ಯಲಹಂಕ ನ್ಯೂಟನ್ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಟ್ಟಿದ್ದಾರೆ. ಆ ದೂರಿನ ಆಧಾರದ ಮೇಲೆ ಈಗ ಪೊಲೀಸರು ಆತನನ್ನ ವಶಕ್ಕೆ ಪಡೆದಿದ್ದಾರೆ. ಅಂದ್ರೆ ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿದೆ ಅಂತ ಹೇಳಿ ಕರೆಸ್ಕೊಂಡು ಆತನನ್ನ ಈಗ ವಶಕ್ಕೆ ಪಡೆದು ಈಗ ಪೋಕ್ಸೋ ಕೇಸ್ನಲ್ಲಿ ಬಂಧನ ಮಾಡಿದ್ದಾರೆ. ಈಗ ನ್ಯಾಯಾಲಯಕ್ಕೆ ನಾವು ಆತನನ್ನ ಹಾಜರುಪಡಿಸ್ತೀವಿ, ನ್ಯಾಯಾಲಯ ಯಾವ ತೀರ್ಪನ್ನ ಕೊಡುತ್ತೆ ಅಂತ ನಾವು ಹೇಳಕ್ ಬರೋದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಈಗ ಅವರು ಹುಡುಗನ ಕಡೆಯವರು ಹೇಳ್ತಿರುವಂತದ್ದು ಇದೆಲ್ಲ ಹಾಗಾದ್ರೆ ಫೈನಲ್ ಇಯರ್ B.Com ಓದ್ತಾ ಇದ್ರೆ ಅದು ಮೈನರ್ ಆಗುತ್ತಾ, ಇದು ಸರ್ಕಾರಿ ದಾಖಲಾತಿಗಳೇ ಅಲ್ವಾ, ಹಾಗಾದ್ರೆ ಇದನ್ನ ನೋಡಿ ಹೇಗೆ ದಾಖಲಾತಿಯನ್ನ ಕೊಟ್ಟರು ಅಂತ ಪ್ರಶ್ನೆ ಮಾಡ್ತಾ ಇದ್ರೆ. ಆದ್ರೆ ಪೊಲೀಸರು ನಮಗೆ ಪ್ರಾಥಮಿಕವಾಗಿ ಯಾವುದು ಕಡಿಮೆ ಇದೆ ಅದನ್ನ ನಾವು ಪರಿಗಣನೆಗೆ ತೆಗೆದುಕೊಳ್ತೀವಿ ಅಂತ ಹೇಳಿ ಸದ್ಯ ಹೇಳ್ತಾ ಇರೋದು. ಈಗ ಹುಡುಗ ಪ್ರೀತಿಸಿದ ತಪ್ಪಿಗೆ ಮದುವೆ ಆಗಿ ಈಗ ಜೈಲು ಸೇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಸಿಂಧೂರ. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.